ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 17 ದಿನ ಸಂವಿಧಾನ ಬರ್ಕೊಟ್ಟವರು. ಈ ಒಂದು ಸಂವಿಧಾನ ಬರಬೇಕಾದ್ರೆ ಪ್ರಪಂಚದ 60 ದೇಶಗಳ ಕಾನೂನನ್ನು ಅಧ್ಯಯನ ಮಾಡಿ ಪವಿತ್ರವಾದ ಗ್ರಂಥ ಕೊಟ್ಟರ ಗ್ರಂಥದಡಿಯಲ್ಲಿ ನಾವು ವ್ಯವಸ್ಥಿತವಾದಂಥ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗೋಣ. ಈಗಿನ ಸರ್ಕಾರಗಳಲ್ಲಿ ಏನೇನು ನಮ್ಮ ದಲಿತರಿಗೆ ಅನುಕೂಲ ಅಂತ ಸಿಗುತ್ತೋ ಪ್ರತಿಯೊಂದು ಮಾಡಿಕೊಡ್ಬೇಕು. ದಲಿತರಲ್ಲಿ ಕೆಲವೇನಾದ್ರು ಮಾತಾಡೋಕೆ ಹೋದರೆ ಸವಣಿಯರು ಎಲ್ಲ ಸೇರಿಕೊಂಡು ಬೇರೆಯವ್ರನ್ನ ದಲಿತರು ಎತ್ಕೊಂಡು ದಲಿತರ ಮೇಲೆ ಅಲ್ಲಿಗೆ ಮಾಡಿಸ್ತೀರ. ಇದೆಲ್ಲ ಖಂಡನೀಯ. ದಲಿತರ ಪರವಾಗಿ ಏನಾರ ಕೆಲಸ ಮಾಡಬೇಕಂದ್ರೆ ಈ ಸವಣಿಯರು ಬಿಡ್ತಾಯಿಲ್ಲ. ವಸ್ತುವಾಗಿ ಹೇಳ್ತಾ ಇದ್ವಿ, ಈ ಬಂಡೆಕೊಡಗಿನಹಳ್ಳಿ ಗ್ರಾಮದಲ್ಲಿ ಬ್ಯಾಟರಾಂಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ಶುಚಿತಗೊಳಿಸಿ ಅವರಲ್ಲಿ ಭಾವನೆಯನ್ನು ಉತ್ತುಗೊಳಿಸಲು ಶ್ರದ್ಧಾಪೂರ್ವಕ ಸರ್ ಹೇಳಿ ಸರ್, ಇವತ್ತು ಅಂಬೇಡ್ಕರ್ ಜಯಂತಿ ಮತ್ತು ಜಗಜೀವನ್ ರಾಮ್ ಜಯಂತಿನ ಆಚರಿಸ್ತಾ ಇದ್ದೀರಾ. ಯಾವ ರೀತಿ ಒಂದು ಜನಗಳಿಗೆ ಅರಿವು ಮೂಡಿಸಿದ್ದೀರಾ ಈ ಸಲ? ಸರ್, ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133 ಮತ್ತು ಡಾಕ್ಟರ್ ಜಗಜೀವನ್ ರವರ 117ನೇ ಜಯಂತಿನ ಮಾಡಬೇಕಾಗಿತ್ತು. ನಮ್ಮ JB ಮಹಿಳಾ ಭಾರತ ದಲಿತ ಸಂಘದಿಂದ ವರ್ಷ ನಾವು ಕಂಟಿನ್ಯೂಸ್ ಮಾಡಕ್ಕೆ ಬರ್ತೀವಿ. ಈ ವರ್ಷ ಏನಾಯ್ತು ಅಂದರೆ April 14 ಆಜು ಎಲೆಕ್ಷನ್ ಬಂದುಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡೋಕ್ಕಾಗಿರಲಿಲ್ಲ. ಆಮೇಲೆ ನಮ್ಮ ಸಂಘಟನೆಯಲ್ಲಿ ಪ್ರತಿ ತಿಂಗಳು 14ನೇ ತಾರೀಕು ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡ್ತೀವಿ. ಬರೀ April 14 ಅಂತ ಅಂಬೇಡ್ಕರ್ ಜಯಂತಿ ನಾವು ಮಾಡೋಕ್ಕಲ್ಲ. ಪ್ರತಿ ತಿಂಗಳೆಲ್ಲ ನಮ್ಮ 31 ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಇದೆ. ಆಮೇಲೆ ಭಾರತ ದೇಶ ಎಲ್ಲಿಗಂಡ ಇದೆ ಅಲ್ಲಿಗಂಡ ನಮ್ಮ ಸಂಘಟನೆನ ಭಾಳ ಏರೊಳಗೆ ಬೆಳೆಸ್ಕೊಂಡು ಹೋಗ್ತೀವಿ. ನಮ್ಮ ಸಂಘಟನೆಯಿಂದ ಪ್ರತಿ ವರ್ಷನೂ ಕಂಟಿನ್ಯೂ ಆಗಿ ಸಾಹೇಬ್ರಿಗೆ ಮಾಡ್ತೀವಿ. ಈ ಎಲೆಕ್ಷನ್ ಬಂದ ಕೂಡಲೇ ನಾವು ಮಾಡೋಕ್ಕೆ ಸ್ವಲ್ಪ ತಡವಾಯಿತು. ಜೊತೆಯಲ್ಲಿ ಜಗಜೀವನ್ ರಾಮ್ ಜಯಂತಿನ ಮೊದಲು ಬರ್ತದೆ, ಆಮೇಲೆ ಅಂಬೇಡ್ಕರ್ ಬರ್ತದೆ. ಇಬ್ಬರು ನಾವು ಜೊತೆಯಲ್ಲಿ ಮಾಡ್ತಾಯಿದ್ವಿ. ಅದ್ರ ಜೊತೆಯಲ್ಲೇ ನಾವು ದಲಿತರಿಗೆ ಒಂದು ಅರಿವು ಮೂಡಿಸ್ಬೇಕನ್ನೋ ಅದೊಂದು ಇದಾಯಿತು. ಯಾಕಂದರೆ ಪಂಚಾಯತಿಯಲ್ಲಿ ಪಂಚಾಯತ್ ರಾಜ್ ಆಕ್ಟ್ ವಿಚಾರ ಪ್ರಕಾರ ಬಂದ್ಬಿಟ್ಟು ಕೆಲವು ಅಭಿವೃದ್ಧಿ ಮಾಡಿಸ್ಬೇಕು. ಆಮೇಲೆ ನಮ್ಗೆ ಸಿಗಬೇಕಂತ ಸವಲತ್ತು 25% ಹಣ, ಆಮೇಲೆ BBMPಯಲ್ಲಿ 22.10% ಬರ್ತದೆ. ಅವೆಲ್ಲ ಸ್ವಲ್ಪ ದಲಿತರಿಗೆ ಅರಿವು ಮೂಡಿಸ್ಬೇಕನ್ನೋದು ಜೊತೆಗೆ ಮಾಡ್ಕೊಳ್ಳೋಣ ಅಂತ ನಾನು ನಮ್ಮ ಸಮಿತಿ ಸದಸ್ಯರ ಜೊತೆ ನಾನು ಸೇರ್ಕೊಂಡು ಮಾತಾಡುವಾಗ ಸರ್ ಮಾಡೋಣ ಅಂತ ಹೇಳಿದ್ರು. ಜೊತೆಯಲ್ಲಿ ನಮ್ಮ ಸತೀಶರು ಸಹಕಾರ ಕೊಟ್ಟರು. ಆಮೇಲೆ ನಮ್ಮ PDO ಅಧಿಕಾರಿಗೆ ಹೇಳಿದ್ವಿ. ಇವತ್ತು ಇವರು ಬರಬೇಕಾಯಿತು, ನಮ್ಮ ಲತಾ ಕುಮಾರಿ ಮೇಡಮ್ ಅವರು ಬರಬೇಕಾಯಿತು. ಏನೋ ಕಾರಣಾಂತರಗಳಿಂದ ಇವತ್ತು ಸಿದ್ದರಾಮಯ್ಯ ಅವ್ರದ್ದು ಒಂದು ಕೋರ್ಟ್ ಕೇಸ್ ಇರೋದ್ರಿಂದ ಪ್ರತಿಯೊಬ್ಬರು ಇರಲೇಬೇಕು ಅಂತೇಳಿ ಎಲ್ಲ ಒಂದು ಅವ್ರಿಗೆ ಇದು ಮಾಡಿದಾಗ ಜಿಲ್ಲಾಧಿಕಾರಿಗಳು ದಯಾನಂದ್ ಸರ್ ಬರಬೇಕಾಯಿತು. ಆಮೇಲೆ ನಮ್ಮ ಲಕ್ಷ್ಮಣ ರೆಡ್ಡಿ ಅವರು ಬರಬೇಕಾಯಿತು. ಆಮೇಲೆ ಕೆಲವರು ಬರ್ತಾ ಇದ್ದಾರೆ ಅಧಿಕಾರಿಗಳು. ಆಮೇಲೆ ನಮ್ಮ ಭೀಮಾಶಂಕರ್ ಸರ್ ಬರ್ತಾ ಇದ್ದಾರೆ, IRS ಮಾಡಿದಂಥವ್ರು ಅರಿವು ಮೂಡಿಸೋದಕ್ಕೋಸ್ಕರ ಬರ್ತಾ ಇದ್ದಾರೆ. ಆಮೇಲೆ ಕೆಲವೊಂದು ಕಾರಣಗಳಿಂದ ಬರೋಕ್ಕಾಗಿಲ್ಲ. ಆದರೂ ಸಹ ನಾವು ಇವತ್ತು ದಲಿತರಿಗೆ ಸಿಗಬೇಕಾದಂಥ ಸವಲತ್ತುಗಳ ವಿಚಾರದಲ್ಲಿ ಪ್ರತಿ ಇಂಚು ನಾವು ವ್ಯವಸ್ಥಿತವಾಗಿ ಹೇಳ್ತಾ ಇದ್ವಿ. ಈ ಬಂಡೆಕೊಡಗಿನಹಳ್ಳಿ ಗ್ರಾಮದಲ್ಲಿ ಬ್ಯಾಟರಾಂಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ನಮ್ಮ ದಲಿತರಿಗೆ ಸಿಗಬೇಕಾದಂಥ ಸವಲತ್ತುಗಳು ಸಿಗ್ತಾ ಇಲ್ಲ. ಇವತ್ತು ಏನಾರ ದಲಿತರ ಪರವಾಗಿ ಏನಾರ ಕೆಲಸ ಮಾಡಬೇಕಾದ್ರೆ ಈ ಸವರ್ಣೀಯರು ಬಿಡ್ತಾ ಇಲ್ಲ. ಸವರ್ಣೀಯರು ಎಲ್ಲದಕ್ಕೂ ತಡೆಯಿರ್ತಾರೆ. ನಾವು ಆ ವಿಚಾರಕ್ಕೆ ನಾವು ಹೋಗಲ್ಲ. ನಮ್ಮದು ಕೊಡಿ ಸಮಯ. ಇವತ್ತು ಭಾರತ ಸರ್ಕಾರದಲ್ಲಿ 66 ಇಲಾಖೆ ಇದೆ. ಅದರಲ್ಲಿ ಇರೋದೊಂದೇ ಸಮಾಜ ಕಲ್ಯಾಣ ಇಲಾಖೆ. ನಮಗೆ 38 ಇಲಾಖೆ ರಾಜ್ಯ ಸರ್ಕಾರದಲ್ಲಿದೆ, 37 ನಿಮಗಿದೆ, ಒಂದೇ ಒಂದು ಸಮಾಜ ಕಲ್ಯಾಣ ನಮಗಿರೋದು. ನಮ್ಮದು ಹಕ್ಕು ನಮ್ಗೆ ಕೊಡಿ ಅಂತಂದ್ರೆ ಅದನ್ನು ನೀವು ಕಿತ್ಕೊಂಡು ಹೋಗ್ತಾ ಇರ್ತೀರಲ್ಲ, ಅದನ್ನು ನೀವು ಕೊಡಿದ್ರೆ ಇದು ಮಾಡ್ತೀರಲ್ಲ. ಆಮೇಲೆ ಈ ಪಂಚಾಯತಿಯಲ್ಲಿ ಒಂದು ವರ್ಷಕ್ಕೆ 19 ಕೋಟಿ ಇದು ಬರ್ತದೆ, ತೆರಿಗೆ ದುಡ್ಡು ಬರ್ತದೆ. ಅದರಲ್ಲಿ ಶೇಕಡ 25 ಹಣ ನಮ್ಮವ್ರಿಗೆ ಕೊಡ್ರಿ ಅಂತ ಹೇಳಿದ್ರೆ 93ರಿಂದನೇ ಹೇಳ್ತಾ ಇದ್ವಿ. ನಮ್ಮ ದುಡ್ಡು ನಮ್ಗೆ ಕೊಡ್ರಿ ಏನು ಕೊಡೋದಿಲ್ಲ. ಇವತ್ತು ಏನಾದರೂ ನಮ್ಮ ದಲಿತರಿಗೆ ಏನೊಂದು ಕಾಮಗಾರಿ ಮಾಡಬೇಕಾದ್ರೆ ದಲಿತರದ್ದು ಒಂದು ಮನೆಯಿಂದ ತೊಗೊತಾರೆ, ದಲಿತರ ಮನೆ ತೋರಿಸ್ತಾರೆ, ಸವರ್ಣೀಯರ ಮನೆ ತಗೊಂಡೋಗಿ ಇದು ಮಾಡ್ತಾರೆ. ಅದೇ ವಿಚಾರದಲ್ಲಿ ಬಂದುಬಿಟ್ಟು ಈ ಗ್ರಾಮದಿಂದ ಹಣ ಬಂದುಬಿಟ್ಟು ನೀವು ಸರ್ವೆ ನಂಬರ್ಗಳು ಬಳಕೆ ಮಾಡ್ಕೊಂತೀರಿ. ಇಲ್ಲೆಲ್ಲ ಮನೆಗಳು ಕಟ್ಕೊಂಡು ಅಲ್ಲಿ ವ್ಯವಸ್ಥೆ ಮಾಡ್ಕೊಂತಾರೆ. ಆಮೇಲೆ ಮೋರಿಗಳಲ್ಲಿ ನಿಮ್ಮ ಮನೆಗಳು ಕಟ್ಕೊಂಡ್ರೆ ಅಲ್ಲಿ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಸ್ಕೂಲ್ಗಳಲ್ಲಿ ಸುಮ್ಮನಾದ್ರೂ ಬಿಲ್ಗಳು ಮಾಡಿಬಿಟ್ಟು ದಲಿತರ ಹಣ ತಗೊಂಡೋಗಿ ಅಲ್ಲೇ ಹಾಕ್ಬಿಟ್ಟು ಆಮೇಲೆ P ನಾರಾಯಣ ಹೋಗಿ R ನಾರಾಯಣ ಮಾಡ್ಬಿಟ್ಟು ಏನೇನೋ ಉಲ್ಟಾ ಮಾಡ್ಬಿಟ್ಟು ಕೇಸ್ಗಳು ಹಾಕ್ಕೊಂಡು ನೀವು ಅದು ಮಾಡ್ತೀರಾ. ಆಮೇಲೆ ಇದೇ ಒಂದು ವಿಚಾರಗಳಲ್ಲಿ ಕೆಲವೇನಾದ್ರು ಮಾತಾಡೋಕೆ ಹೋದರೆ ಸವಣಿಯರು ಎಲ್ಲ ಸೇರಿಕೊಂಡು ಬೇರೆಯವ್ರನ್ನ ದಲಿತರನ್ನ ಎತ್ಕೊಂಡು ದಲಿತರ ಮೇಲೆ ಅಲ್ಲಿಗೆ ಮಾಡಿಸ್ತೀರಾ. ಇದೆಲ್ಲ ಖಂಡನೀಯವಾಗಿರ್ತದೆ. ಇದೆಲ್ಲ ಆಗಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 17 ದಿನ ಸಂವಿಧಾನ ಬರ್ಕೊಟ್ಟವ್ರೆ. ಈ ಒಂದು ಸಂವಿಧಾನ ಬರಬೇಕಾದ್ರೆ ಪ್ರಪಂಚದ 60 ದೇಶಗಳ ಕಾನೂನನ್ನು ಅಧ್ಯಯನ ಮಾಡಿ ಪವಿತ್ರವಾದ ಗ್ರಂಥ ಕೊಟ್ಟರ ಗ್ರಂಥದಡಿಯಲ್ಲಿ ನಾವು ವ್ಯವಸ್ಥಿತವಾದಂಥ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗೋಣ. ಈಗಿನ ಸರ್ಕಾರಗಳಲ್ಲಿ ಏನೇನು ನಮ್ಮ ದಲಿತರಿಗೆ ಅನುಕೂಲ ಅಂತ ಸಿಗುತ್ತೋ ಪ್ರತಿಯೊಂದು ಮಾಡಿಕೊಡ್ಬೇಕು. ದಲಿತರಿಗೆ ಏನೋ ಗೊತ್ತಾಗಿಲ್ಲ ನಾವು ಅಲ್ಲಲ್ಲಿ ಕಾರ್ಯಕ್ರಮಗಳ ಹಾಕಿ ದಲಿತರಿಗೆ ಅರಿವು ಮೂಡಿಸೋ ಕೆಲಸ ಮಾಡಿಕೊಂಡು ವ್ಯವಸ್ಥಿತವಾಗಿ ನಾವು ಅವ್ರಿಗೆ ಏನು ಅನುಕೂಲ ಆಗುತ್ತೋ ನಮ್ಮ ಸಂಘಟನೆಯಿಂದ ನಾವು ಪ್ರತಿಯೊಂದು ಮಾಡಿಕೊಡ್ತೀವಿ. ಓಕೆ ಸರ್. ಭಾಳ ವ್ಯವಸ್ಥಿತ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಪೂರ್ಣಾಚಾರ್ಯ ಸಾಹೇಬರು ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವ್ರ ಜೊತೆಯಲ್ಲಿ ಅವ್ರ ಬೆನ್ನೆಲುಬಾಗಿ ನಮ್ಮ
ಶಿವಣ್ಣವ್ರು ಇದ್ದಾರೆ ಕಾರ್ಯದರ್ಶಿಗಳು, ಭಾಳ ಯಶಸ್ವಿಯಾಗಿ ಕೆಲಸ ಮಾಡ್ತಾರೆ. ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ, ಕೆಲಸಗಳು ಮಾಡ್ತಾ ಇದ್ದಾರೆ. ಕೆಲವು ಮನೆ ಆದಮೇಲೆ ಕೆಲವು ತೊಡಕಿರ್ತವೆ, ಕೆಲವು ವಿದ್ಯಾರ್ಥಿಗಳು ಅದನ್ನೆಲ್ಲ ಶುದ್ಧೀಕರಣ ಮಾಡೋಕ್ಕೆ ಅವ್ರು ಎಷ್ಟು ಪ್ರಯತ್ನ ಮಾಡಬೇಕು ಅದು ಪ್ರಯತ್ನ ಮಾಡ್ತಾರೆ. ಆ ಒಂದು ಜೊತೆಯಲ್ಲಿ ಅಧ್ಯಕ್ಷರು ಇಲ್ಲಿಗೆ ಬರಬೇಕಾಯಿತು. ಇವತ್ತು ನಾವು ಯಾಕಂದರೆ ನಮ್ಮ ಒಂದು ಹೆಣ್ಣುಮಗು ಸಾವಿತ್ರಿಬಾಯಿ ಫುಲೆ ಅವರು ಯಾವ ಥರ ಇದು ಅವರು ನಮಗೆ ವಿದ್ಯೆಗಳು ಕೊಟ್ಟರು, ಆ ಒಂದು ವಿಚಾರದಲ್ಲಿ ಪಂಚಾಯತಿನ ಒಂದು ಅಭಿವೃದ್ಧಿ ಮಾಡಲಿ ಅಂತೇಳಿ ನಾವು ಕಷ್ಟಪಟ್ಟು ಅವ್ರನ್ನ ಅಧ್ಯಕ್ಷರನ್ನ ಮಾಡಿ ಇವತ್ತು ಅಧ್ಯಕ್ಷತೆ ಅವ್ರಿಗೆ ವಹಿಸಿದ್ವಿ. ಇವತ್ತು ಕಾರಣಾಂತರಗಳಿಂದ ಅವ್ರು ಬಂದಿಲ್ಲ. ದಯವಿಟ್ಟು ಈ ಮುಂದಿನ ಕಾರ್ಯಕ್ರಮ ಥರ ಮಾಡೋಕೆ ಅವ್ರಿಗೆ ಇನ್ನೊಂದು ಕಾರ್ಯಕ್ರಮ ಮಾಡಿದ್ರೆ ದಯವಿಟ್ಟು ನಿಮಗೇನು ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆಯಾಗಿರಿ. ನಿಮ್ಮ ಒಂದು ಅಧಿಕಾರಿ ವ್ಯವಸ್ಥೆನ ಇನ್ನೊಬ್ಬರ ಹೆಣ್ಮಕ್ಳಿಗೆ ಮಾಡಿಕೊಡ್ರಿ, ಅದು ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಅದ್ರ ಜೊತೆಯಲ್ಲಿ ನಮ್ಮ ಸತೀಶ್ ಅಣ್ಣವ್ರು ಬಂದವರು, ಅವ್ರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಈ ಕಾರ್ಯಕ್ರಮನ ಭಾಳ ಯಶಸ್ವಿಗೊಳಿಸಿದ್ದಾರೆ. ಆಮೇಲೆ ನಮ್ಮ ಪ್ರಧಾನರಾದಂಥ ಆನಂದರವ್ರು ಬಂದಿದ್ದಾರೆ, ನಮ್ಮ ಪ್ರಸಾದವ್ರು ಬಂದಿದ್ದಾರೆ, ಮತ್ತು ಇನ್ನೂ ಹಲವಾರು ಸ್ನೇಹಿತರೆಲ್ಲ ಬಂದಿದ್ದಾರೆ. ಮಾಧ್ಯಮದವ್ರು ನೀವೆಲ್ಲ ಬಂದ್ಬಿಟ್ಟು ಪಾಪ ಬೆಂಗಳೂರಿನ ಇಲ್ಲಿ ಬಂದು ನಮ್ಮ ವಿಚಾರನ ಪ್ರಚಾರ ಮಾಡಿ ದಲಿತರಿಗೆ ಅರಿವು ಮೂಡಿಸೋಕೆ ನೀವೆಲ್ಲ ಸಹಕಾರ ಮಾಡಿಕೊಟ್ಟಂಥ ತಮ್ಮೆಲ್ಲರ ಒಂದು ಭೀಮ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ನೀವು ಬಂದು ಏನು ಭೇಟಿ ತೊಗೊಂಡಿದ್ದೀರ ನಿಮ್ಗೆ